ಸನಾತನ ಹಿಂದೂ ಧರ್ಮದ ಪರಂಪರೆಯಂತೆ ಪೂಜಾ ಪುರಸ್ಕಾರಗಳಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಹೊಸ ವರ್ಷದ ಸಂಭ್ರಮವನ್ನು ನಡೆಸಲಾಯಿತು. ನೆಲಮಂಗಲ ಸಮೀಪದ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದ ಅವಾರ್ಡ್ ಶಾಲೆಯಲ್ಲಿ ನಡೆದಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ಪುಟಾಣಿ ಮಕ್ಕಳಿಗೆ ಪಾದಪೂಜೆ ಮಾಡುವ ಮೂಲಕ ಹೊಸ ವರ್ಷ ಆಚರಣೆಯನ್ನು ಮಾಡಲಾಯಿತು. ಶಾಲೆಯ ಪುಟಾಣಿ ಮಕ್ಕಳಿಗೆ ಪಾದಪೂಜೆಯನ್ನು ನೆರವೇರಿಸಿ ಫಲ ತಾಂಬೂಲವನ್ನು ವಿತರಣೆ ಮಾಡಲಾಗಿದ್ದು ಮಕ್ಕಳಲ್ಲಿನ ಸಂಸ್ಕಾರ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಸಾರುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಇನ್ನು ವಿಶೇಷವಾಗಿ ಮಕ್ಕಳಿಂದಲೇ ತಮ್ಮ ಹೆತ್ತ ತಾಯಿಗೆ ಪಾದಪೂಜೆ ಮಾಡಿಸುವ ಮೂಲಕ ತಾಯಿಯ ಮಹತ್ವವನ್ನ ಮಕ್ಕಳಿಗೆ ಅರಿವು ಮಾಡಿಸಲಾಯಿತು. ಮಕ್ಕಳು ಪ್ರತಿಯೊಂದು ಮಗುನಲ್ಲೂ ಒಂದು ಅಸಾಧಾರಣವಾದ ಕ್ಷಮತೆ ಇರುತ್ತೆ, ಪ್ರತಿಭೆ ಇರುತ್ತೆ. ಅದಕ್ಕೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಆ ಸಂಸ್ಕಾರದ ಪ್ರಕಾರ ಅದು ಬೆಳೆಯುತ್ತೆ. ಅದಕ್ಕೆ ನಿಮ್ಮ ತಂದೆ ಮನೆಯೊಳಗೆ ನೀವು ಜೊತೆನಲ್ಲಿರುವಾಗ ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡಬೇಕು, ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಅದನ್ನ ತೋರ್ಸೋದು ಯಾವ ರೀತಿ ಒಂದು, ಅದು ಇನ್ನೊಂದು ಅವ್ರ ಜೊತೆನೂ ಹೊಂದಾಣಿಕೆ ಇಟ್ಕೊಂಡು, ಈಗ ತಂದೆ ತಾಯಿ ನಮ್ಮ ಮಗು ದಿನ ಬಂದು ನಮಸ್ಕಾರ ಮಾಡ್ತಾ ಇದ್ರೆ ಅವ್ರನ್ನು ಕೇಳುತ್ತೆ ತಾಯಿನ, ನಾನೇನೋ ನಿನಗ್ ಮಾಡ್ತಿದ್ದೀನಿ, ನೀನ್ ನಿಮ್ಮ ಅಪ್ಪ ಅಮ್ಮಂಗೆ ಯಾಕೆ ಮಾಡಲ್ಲ ಅಂತ. ಯಾಕಂದ್ರೆ ಮಕ್ಳಿಗೆ ತುಂಬಾ ಕುತೂಹಲ ಇರುತ್ತೆ. ಅವ್ರು ಏನ್ ಮಾಡಿದ್ರು ನಾವು ಮಾಡೋದನ್ನೆಲ್ಲ ನೋಡಿ ಅದಕ್ಕೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಹಾಗೆ ಅವಾಗ ಮಕ್ಳು ಕೇಳಕ್ ಶುರು ಮಾಡ್ತಾರೆ ತಂದೆ ತಾಯಿಗೆ. ಅವಾಗ ತಂದೆ ತಾಯಿಗೂ ಅನ್ಸುತ್ತೆ, ಈಗ ಈ ಮಗು ನನಗ್ ಮಾಡ್ತಾ ಇರುವಾಗ ನಾನು ಆ ರೀತಿ ಮಾಡ್ಬೇಕಲ್ವಾ. ಅಂದ್ರೆ ಒಂದ್ ರೀತಿನಲ್ಲಿ ಸಮಾಜದಲ್ಲಿ ಸೌಹಾರ್ದತೆ ವಾತಾವರಣ ಬೆಳಿಬೇಕಾದ್ರೆ ಈ ದೇಶ ಪ್ರಪಂಚಕ್ಕೆ ತೋರಿಸಿರೋದು ಮನುಷ್ಯ ಜೀವನ ಈ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಅಥವಾ ಜೀವರಾಶಿ ಉಳಿಬೇಕಾದ್ರೆ ಪ್ರಕೃತಿಗೆ ಬೆಲೆ ಕೊಡಬೇಕು, ಹಾಗೂ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಬೆಳೆಸಬೇಕು. ಮಕ್ಕಳ ಜ್ಞಾನ ವೃದ್ಧಿಗಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೂ ಒತ್ತು ನೀಡಲಾಯಿತು. ಶಾಲೆಯ ಸಂಸ್ಥಾಪಕರಾದಂತಹ ರಾಜಣ್ಣ ಹಾಗೂ ಅವರ ಕುಟುಂಬದವರು ಮಕ್ಕಳಿಗೆ ಪಾದಪೂಜೆ ಮಾಡಿ ಆಶೀರ್ವಾದವನ್ನು ನೀಡಿದ್ರು. ಮಕ್ಳಿಗೆ ದೇವ್ರ ತರ ಪೂಜಿಸ್ತಾರೆ, ಮತ್ತೆ ತಂದೆ ತಾಯಿಗೆ ನಮ್ಗೆ ಪಾದ ಪೂಜೆ ಮಾಡಿಸ್ತಾರೆ. ಇದೆಲ್ಲ ನೆಕ್ಸ್ಟ್ ನಮ್ಮ ಮಕ್ಳುಗಳು ಇದನ್ನ ಕಲ್ತ್ಕೊಂಡು ಮುಂದುವರ್ಕೊಂಡು ಈ ಕಲ್ಚರ್ನ ಮುಂದೆ ಫಾಲೋ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವ್ರ ಇನ್ಸ್ಟಿಟ್ಯೂಟ್ ಅಂತೂ ಇದ್ರಲ್ಲಿ ಕಲ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಇನ್ಸ್ಟಿಟ್ಯೂಟ್ ನಾನು ಹೇಳಕ್ಕೆ ಆಗಲ್ಲ. ಪ್ರತಿ ವರ್ಷನೂ ಇದೇ ತರ, ಇದೊಂದೇ ಅಂತಲ್ಲ, ಪ್ರತಿ ಹಿಂದೂ ಕಲ್ಚರ್ ಪ್ರತಿ ಹಬ್ಬನೂ ಇದೇ ತರ. ಎಲ್ಲ ಶಿವರಾತ್ರಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಸಂಕ್ರಾಂತಿ, ನಮ್ ಹಿಂದೂ ಕಲ್ಚರ್ ಯಾವ್ದನ್ನು ಇವ್ರು ಎಲ್ಲೂ ಬಿಟ್ಕೊಡಿಲ್ಲ. ಪ್ರತಿ ಹಬ್ಬನೂ ತುಂಬಾ ಸ್ಪೆಷಲ್ ಆಗಿ, ಅಂದ್ರೆ ನಮ್ ಕಲ್ಚರ್ನ ಮಕ್ಳು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾರೆ. ಹಂಗಾಗಿ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಫ್ಯೂಚರ್ ಏನಿರ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡೋದಕ್ಕಿಂತ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಮಕ್ಳು ಕಲ್ತ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ನಾವ್ ಹೇಳ್ಕೊಡಕ್ ಈಸಿ ಆಗುತ್ತೆ ಮಕ್ಳಿಗೆ. ಇವ್ರ ಇನ್ಸ್ಟಿಟ್ಯೂಟ್ ಇಂದ ಕಲ್ತ್ಕೊಂಡ್ ಬಂದಿದಾರಲ್ಲ, ಸೊ ಹಂಗಾಗಿ ನಮಗ್ ಮನೆಯಲ್ಲಿ ಈಸಿ ಆಗುತ್ತೆ ಮಕ್ಳಿಗೆ ಹೇಳ್ಕೊಡೋದು. ಹೊಸ ವರ್ಷದ ಲೋಕ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿ ದೇವಿಯ ಆರಾಧನೆ ಉತ್ಸವದ ರೀತಿಯಲ್ಲಿ ನಡೆಯಿತು. ಹೊಸ ವರ್ಷದ ದಿನ ಎಲ್ಲರೂ ಹೊರಗಡೆ ಹೋಗಿ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ನಮ್ಮ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿನ ಉಳಿಸ್ಬೇಕು. ಅಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ದಸರಾ ಟೈಮಲ್ಲಿ ನವಶಕ್ತಿ ವೈಭವ ಅಂತ ಒಂದು ಮಾಡ್ತಾರೆ. ಈ ಮಕ್ಕಳಿಗೆ ನಾವು ಪೂರ್ವಜರಿಗೆ ಮಾಡ್ಕೊಂಡ್ ಬಂದಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ನಡ್ಸ್ಕೊಂಡ್ ಬಂದಿದ್ದಾರೆ. ಹೌದು, ಬಹಳ ಖುಷಿ ಆಯ್ತು. ನಾವು ನಮ್ಮ ತಂದೆ ತಾಯಿಗಳು ಮಾಡಿದ್ರೆ ನನ್ನ ಮಕ್ಕಳು ಸಹ ನಮ್ಗೆ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಮುಂದೆ ನಮ್ಮ ಪೀಳಿಗೆಗೆ ಇದು ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಭಿಲಾಷೆ. ದಾಸನಪುರ ಹೋಬಳಿಯಲ್ಲಿ ಬಹಳ ವಿಶಾಲವಾದಂತಹ ದೊಡ್ಡ ಇನ್ಸ್ಟಿಟ್ಯೂಟ್. ಸಂಪ್ರದಾಯಗಳಿಗೆ ಹೇಳ್ಕೊಡ್ಬೇಕಾದ್ರೆ ವಿಶಾಲವಾದ ಆಟದ ಮೈದಾನ, ಒಳ್ಳೆ ಇದಿದೆ, ಒಂದು ಉತ್ತಮವಾದಂತಹ ಇನ್ಸ್ಟಿಟ್ಯೂಟ್ ಆಗಿದೆ. ಇನ್ನು ಪೂಜಾ ವಿಧಿವಿಧಾನಗಳೊಂದಿಗೆ ಭಕ್ತಿ ಭಾವದಿಂದ ಹೊಸ ವರ್ಷದ ಸಂಭ್ರಮವನ್ನ ಆಚರಿಸಲಾಯಿತು. ವೀಕ್ಷಕರಿಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಜೊತೆಗೆ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಏನ್ಸಿಯಂಟ್ ಒಂದು ಪರಂಪರೆ ಹೆಸರಲ್ಲಿ ನಮ್ಮ
ರಾಜ್ಯದ ಜನತೆಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ನಾನು ಶಿರಷ್ಟಾಂಗ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ, ನಮ್ಮ ಏನ್ಸಿಯಂಟ್ ಕಲ್ಚರು, ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ನಮ್ಮನ್ನು ಪ್ರೆಸೆಂಟ್ ಮಾಡಿದೆ. ನಾವು ಪ್ರಕೃತಿ ತಾಯಿ ಸೇವೆಯನ್ನು ಮಾಡ್ತಾ ಇದ್ವಿ. ಪ್ರಕೃತಿ ತಾಯಿ ಸೇವೆ ಅಂದರೆ ನಮ್ಮ ಪೂರ್ವಜರು, ನಮ್ಮ ಆ್ಯನ್ಸಿಸ್ಟರ್ಸು, ತಾತ, ಅಜ್ಜಿ, ತಂದೆ, ತಾಯಿ, ಈ ರೀತಿ ನಾವು ಇವತ್ತು ಈ ಲೋಕದಲ್ಲಿ ನಮ್ಮ ವಾಹಿನಿ ಮುಂದೆ ನಿಂತಿದ್ದೀವಿ. ಸೊ ಈ ಒಂದು ನಮ್ಮ ಸಂಸ್ಥೆ ತಾಯಿ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ಪೇರೆಂಟ್ಸ್ ಪಾದ ಪೂಜೆ ಮಾಡುವಂಥದ್ದು, ಮತ್ತೆ ಪ್ರಕೃತಿ ತಾಯಿಯ ಸ್ವರೂಪಿಣಿ ಕನ್ಯಾಮಣಿ ಪೂಜೆ ಮಾಡುವಂಥದ್ದು, ಗೋಪೂಜೆ ಮಾಡುವಂಥದ್ದು. ಸೊ ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ಈ ರೂಪದಲ್ಲಿ ನಮ್ಮ ಮನುಕುಲವನ್ನ, ನಮ್ಮ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಕ್ಯಾರಿ ಮಾಡ್ಕೊಂಡ್ ಬಂದಿರೋದ್ರಿಂದ ವಿಶ್ವಕ್ಕೆ ಮತ್ತೆ ರಾಜ್ಯಕ್ಕೆ, ದೇಶಕ್ಕೆ ನಮ್ಮ ಸಂಸ್ಕಾರ ಯಾವುದು ಅಂತ ತಿರುಗಿ ನೋಡಿ ಅಂತ ನಮ್ಮ ರಾಜ್ಯದ, ದೇಶದ ಒಂದು ನಮ್ಮ ಏನು ಬಂಧು ವರ್ಗಕ್ಕೆ, ನಮ್ಮ ಮನುಕುಲಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ನಮನ ಹೇಳಿ, ಇದನ್ನ ನೋಡಿ ನಮ್ಮ ಏನ್ಸಿಯಂಟ್ ಪರಂಪರೆ, ನಮ್ಮ ಏನ್ಸಿಯಂಟ್ ಕಲ್ಚರು ಮರಿಬೇಡಿ, ಒಂದ್ಸರಿಗೆ ಹಿಂದೆ ತಿರುಗಿ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ನಾನು ನಮ್ಮ ವಾಹಿನಿ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ.